ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಾ ಭೂಕಂಪ ಸಂಭವಿಸಿದೆ. ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಪರ್ವ ಕ್ಲೈಮ್ಯಾಕ್ಸ್ ಅನ್ನು ತಲುಪಿದ್ರೆ, ಮತ್ತೊಂದು ಕಡೆ ಕೆಪಿಸಿಸಿಯಲ್ಲಿ ಹೈಡ್ರಾಮಾ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯ ಹೊತ್ತಲೇ ಕೈಪಾಳ್ಯದಲ್ಲಿ ಭಾರಿ ದೊಡ್ಡ ಸರ್ಜರಿ ನಡೆದಿದೆ. ಬರೋಬ್ಬರಿ 31 ಜನ ಪದಾಧಿಕಾರಿಗಳಿಗೆ ದಿಢೀರ್ ಗೇಟ್ ಪಾಸ್ ಅನ್ನ ನೀಡಿದ್ಯಾಕೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯ ರಾಜಕಾರಣದಲ್ಲಿ ಈಗಷ್ಟೇ ಬಂದಂತಹ ಅತ್ಯಂತ ಬಿರುಸಿನ ಸುದ್ದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಪರ್ವ ಕ್ಲೈಮ್ಯಾಕ್ಸ್ ಅನ್ನು ತಲುಪ್ತಾ ಇರುವಂತಹ ಬೆನ್ನಲ್ಲೇ ಇತ್ತ ಕೆಪಿಸಿಸಿಯಲ್ಲಿ ಹೈ ವೋಲ್ಟೇಜ್ ಸರ್ಜರಿ ನಡೆದಿದೆ. ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ದಿಢೀರ್ ಆಕ್ಷನ್ ಮೂಡ್ಗೆ ಜಾರಿದ್ದು, ಬರೋಬ್ಬರಿ 31 ಜನ ಕೆಪಿಸಿಸಿ ಪದಾಧಿಕಾರಿಗಳಿಗೆ ಮುಲಾಜಿಲ್ದೆ ಗೇಟ್ ಪಾಸ್ ಅನ್ನ ನೀಡಿದ್ದಾರೆ. ಈ ವಜಾಗೊಂಡವರ ಪಟ್ಟಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿರ್ತಾ ಇದ್ದಂತಹ ನಿಕೇತ್ ಮೌರ್ಯ ಹಾಗೆ ಕಾಂಗ್ರೆಸ್ನ ತಾರಾ ಪ್ರಚಾರಕಿ ನಟಿ ಭಾವನಾ ರಾಮಣ್ಣ ಅವರ ಹೆಸರು ಇರೋದು ಈಗ ಕೈಪಾಳ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಒಂದ್ ಕಡೆ ಸಿಎಂ ಕುರ್ಚಿ ಬದಲಾವಣೆಯ ಆಟ ಅಂತಿಮ ಘಟ್ಟಕ್ಕೆ ತಲುಪಿದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಆಪ್ತ ವಲಯವನ್ನ ಗುರಿಯಾಗಿಸಿ ಈ ತಲೆದಂಡ ಮಾಡಲಾಗಿದೆಯಾ ಅನ್ನುವಂತಹ ಅನುಮಾನ ತೀವ್ರಗೊಂಡಿದೆ. ಪಕ್ಷದಲ್ಲಿ ಸಕ್ರಿಯವಾಗಿದ್ದ ಭಿನ್ನಮತ ಮೂಡಿಸ್ತಾ ಇದ್ದಂತಹ ಹಾಗೆ ಶಿಸ್ತನ್ನ ಉಲ್ಲಂಘಿಸಿದಂತಹ ನಾಯಕರ ವಿರುದ್ಧ ಹೈಕಮಾಂಡ್ ಮತ್ತು ಕೆಪಿಸಿಸಿ ಚಾಟಿ ಬೀಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿದ್ದಂತಹ ಸಿದ್ದರಾಮಯ್ಯ ಬಣದ ತೀವ್ರ ಬೆಂಬಲಿಗ ನಿಕೇತ್ ಮೌರ್ಯ ಹಾಗೆ ಕಾಂಗ್ರೆಸ್ನ ತಾರಾ ಪ್ರಚಾರಕಿಯಾಗಿದ್ದ ನಟಿ ಭಾವನಾ ರಾಮಣ್ಣ ಸೇರಿದಂತೆ ಒಟ್ಟು 31 ಜನರನ್ನ ಪದಾಧಿಕಾರಿಗಳ ಸ್ಥಾನದಿಂದ ಮುಲಾಜಿಲ್ದೆ ಕೆಳಗಿಳಿಸಲಾಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವುದಕ್ಕೂ ಮುಂಚಿತವಾಗಿ ಇಡೀ ಕೆಪಿಸಿಸಿಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಸಲುವಾಗಿಯೇ ಈ ಗೇಟ್ ಪಾಸ್ ಆಪರೇಷನ್ ಅನ್ನ ನಡೆಸಲಾಗಿದೆ ಅನ್ನುವಂತಹ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ವಜದ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಮತ್ತು ಏಕಪಕ್ಷೀಯ ತೀರ್ಮಾನದ ವಿರುದ್ಧ ಸಿದ್ದರಾಮಯ್ಯ ಬಣದ ಶಾಸಕರು ಹಾಗೆ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಶೀಘ್ರದಲ್ಲೇ ದೂರನ್ನ ನೀಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಮಹಾಪರ್ವ ಶುರುವಾಗಿದೆ. ಇದೆಲ್ಲದರ ನಡುವೆ ಒಮ್ಮೆಗೆ ಬರೋಬ್ಬರಿ 31 ಜನ ಪದಾಧಿಕಾರಿಗಳ ತಲೆದಂಡ ಆಗಿರೋದು ಸದ್ಯಕ್ಕೆ ಕೈಪಾಳ್ಯದಲ್ಲಿ ದೊಡ್ಡ ಮಟ್ಟದ ತಲ್ಲಣ ಹಾಗೆ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ವಜಾ ಪ್ರಕ್ರಿಯೆಗೆ ಸಿದ್ದರಾಮಯ್ಯ ಬಣದ ಮುಂದಿನ ಪ್ರತಿಕ್ರಿಯೆ ಏನು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.